ನಿಮ್ಮ ಪ್ರೀತಿಯ ಗುರು ಬಸವರಾಜ್. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಂದು ಪ್ರಾಡಕ್ಟನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಮ್ಮ ಹೆಮ್ಮೆಯ ಮೋದಿ ಕೇರ್ನ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟು ತ್ರಿಫಲಾ ಅಂತ ನಿಮಗೆಲ್ಲ ಗೊತ್ತಿದೆ. ಆಯುರ್ವೇದದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ 3 ಹಣ್ಣುಗಳಿದೆ. ಅದು ಯಾವುದಪ್ಪ ಅಂದರೆ ಅಮಲಕಿ, ಬಿಬಿಟಕಿ, ಹರಿಟಕಿ ಅಂತ ಹೇಳ್ತೀವಿ. ಈ 3 ಹಣ್ಣು ಆಯುರ್ವೇದದಲ್ಲಿ ಸಾಕಷ್ಟು ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಹಣ್ಣುಗಳು ತ್ರಿಫಲಾ ಅಂತೇಳಿ. ಆ 3 ಹಣ್ಣಿನ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಮೋಷನ್ ಸಮಸ್ಯೆ ತುಂಬ ಯಥೇಚ್ಛವಾಗಿ ಕಾಡ್ತಾ ಇದೆ ಸ್ನೇಹಿತರೆ. ಎಲ್ಲರಲ್ಲೂ ಕೂಡ ಕಾಮನ್ ಆಗ್ತಾ ಇದೆ. ಯಾಕೆಂದರೆ ಇವತ್ತಿನ ಒತ್ತಡದ ಲೈಫ್ ಸ್ಟೈಲ್ ಇರ್ಬೋದು, ಅದರ ಜೊತೆಗೆ ನೀರು ಕಡಿಮೆ ಕುಡಿತಕ್ಕಂಥ ಪದ್ಧತಿ ಇರ್ಬೋದು, ಅಥವಾ ಇವತ್ತಿನ ಒಂದು ಫಾಸ್ಟ್ ಫುಡ್ಡನ್ನು ಅತಿ ಹೆಚ್ಚು ತಿಂತಕ್ಕಂಥ ಒಂದು ಹವ್ಯಾಸಗಳಿರ್ಬೋದು. ಇವೆಲ್ಲ ಸಮಸ್ಯೆಗಳಿಂದ ಸಾಕಷ್ಟು, ಅದರ ಜೊತೆಗೆ ಇವತ್ತು ಆಹಾರದಲ್ಲಿ ಸರಿಯಾದ ರೀತಿ ಫೈಬರ್ ಅಂಶ ಸಿಗದೇ ಇರೋಂಥದ್ದು, ಇವೆಲ್ಲ ಕಾರಣಗಳಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಓವರ್ ಆಗಿ, ಅದರಿಂದ ಇವತ್ತು ತುಂಬ ಜನಕ್ಕೆ ಪ್ರತಿದಿನ ಮೋಷನ್ ಹೋಗ್ತಕ್ಕಂಥದ್ದು, ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇದೆ ಸ್ನೇಹಿತರೆ. ಅದ್ರ ಜೊತೆಗೇನೆ ಇವತ್ತು ಸಾಕಷ್ಟು ಜನ ಕೆಲವೊಂದು ಮೆಡಿಸಿನ್ಗಳಿಗೆ ತಗೊಳ್ತಾ ಇರ್ತಾರೆ ಎವ್ರಿಡೇ. ಆ ಮೆಡಿಸಿನ್ ತಗೊಳ್ತಾ ಇರ್ತಕ್ಕಂಥದ್ರಿಂದನೂ ಕೂಡ ಸೈಡ್ ಎಫೆಕ್ಟ್ ಆಗಿ ಸಾಕಷ್ಟು ಜನಕ್ಕೆ ಟಾಯ್ಲೆಟ್ ಹೋದಾಗ ಮಿನಿಮಮ್ 2-3 ನಿಮಿಷ, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಬರಬೇಕು. ಆದ್ರೆ ತುಂಬಾ ಜನ ಗಂಟೆಗಟ್ಟಲೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ತಕ್ಕಂಥ ಹವ್ಯಾಸ ಆಗಿರುತ್ತೆ. ಅದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ, ದೇಹದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇರುತ್ತೆ. ಅದರಿಂದನೇ ಸಾಕಷ್ಟು ಮೇಜರ್ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇರುತ್ತೆ. ಇವತ್ತು ಆಯುರ್ವೇದದಲ್ಲಿ ಕೆಲವರು ಒಂದು ನಾಡ್ನುಡಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಮುದ್ದೆ, ಲದ್ದೆ, ನಿದ್ದೆ ಈ 3 ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಟೈಮಲ್ಲಿ ಆಗ್ತಾ ಇತ್ತು ಅಂದ್ರೆ ಖಂಡಿತ ಆ ವ್ಯಕ್ತಿ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ತುಂಬಾ ಜನಕ್ಕೆ ನಿದ್ದೆ ಚೆನ್ನಾಗಿ ಬರ್ತಿರಲ್ಲ. ಕೆಲವರಿಗೆ ನಿದ್ದೆ ಮಾಡ್ತಿರ್ತಾರೆ, ಇನ್ ಕೆಲವರಿಗೆ ನಿದ್ದೆ ಚೆನ್ನಾಗಿ ಬರ್ತಾ ಇರುತ್ತೆ, ಊಟ ಸರಿಯಾಗಿ ಆಗ್ತಿರಲ್ಲ. ಕೆಲವರಿಗೆ ಊಟ ನಿದ್ದೆ ಎರಡೂ ಸರಿಯಾಗಿ ಆಗ್ತಾ ಇರುತ್ತೆ, ಇನ್ ಕೆಲವರಿಗೆ ಲದ್ದೆ ಆಗ್ತಿರಲ್ಲ. ಮೀನ್ಸ್ ಮೋಷನ್, ಟಾಯ್ಲೆಟ್ಗೆ ಹೋದಾಗ ಮೋಷನ್ ಸರಾಗವಾಗಿ ಬರ್ತಿರಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ಹೆಮ್ಮೆಯ ಮೋದಿ ಕೇರ್ನ ತ್ರಿಫಲಾ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದು ವಿಶೇಷತೆ ಏನಪ್ಪಾ ಅಂದ್ರೆ, ತ್ರಿಫಲಾ 3 ಹಣ್ಣುಗಳಿಂದ ತಯಾರು ಮಾಡಿರ್ತಕ್ಕಂಥದ್ದು ಅಮಲಕಿ, ಬಿಬಿಟಕಿ, ಹರಿಟಕಿ ಅಂತ. ಈ 3 ಹಣ್ಣುಗಳನ್ನ ವಿಶೇಷವಾಗಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಕರುಳನ್ನ ಕ್ಲೀನ್ ಮಾಡುತ್ತೆ. ಕೂಲನ್ ಕ್ಲೀನರ್ ಅಂತ ಕೂಡ ಇದನ್ನ ಕರಿತಾ ಇದ್ದಾರೆ. ಕರುಳನ್ನ ಸ್ವಚ್ಛ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ತಿಂದಂತ ಆಹಾರದಿಂದ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೇದಿ ಸರಾಗವಾಗಿ ಆಗುತ್ತೆ. ಈಸಿಯಾಗಿ ಮೋಷನ್ ಸರಾಗವಾಗಿ ಆಯಿತು ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಬೇದಿನ ಸಂಪೂರ್ಣವಾಗಿ ಸರಾಗವಾಗಿ ಕ್ಲೀನ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು ತ್ರಿಫಲಾ. ಇದನ್ನ ಬೆಳಗ್ಗೆ ಮತ್ತೆ ರಾತ್ರಿ 2 ಹೊತ್ತು ಊಟದ ನಂತರ ತಗೊಳ್ಳಿ. ವಿಶೇಷವಾದ ಸೂಚನೆ ಏನಪ್ಪಾ ಅಂದ್ರೆ, ಇದನ್ನ ಊಟದ ನಂತರ ತಗೊಳ್ಳುವಂಥದ್ದು ಬೆಳಗ್ಗೆ ಮತ್ತೆ ರಾತ್ರಿ. ಅದರಲ್ಲೂ ನೀರನ್ನ ಯಥೇಚ್ಛವಾಗಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಖಂಡಿತ ಈ ಪ್ರಾಡಕ್ಟ್ ಅನ್ನು ತಗೊಂಡು ಸಾಕಷ್ಟು ಜನ ರಿಸಲ್ಟ್ ನ ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಬಳಸಿ, ಖಂಡಿತ ನಿಮಗೂ ಕೂಡ ಈ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ಅನ್ನ ಪರಿಚಯಿಸ್ತಾ ಇದ್ದೀನಿ, ಐರನ್ ಫೋಲಿಕ್ ಆಸಿಡ್ ಅಂತ. ಇವತ್ತು ತುಂಬಾ ಜನಗಳಿಗೆ ಬ್ಲಡ್ ಅಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆಗ್ತಾ ಇದೆ. ಕಾರಣ, ನಾವು ತಿಂತಕ್ಕಂಥ ಆಹಾರಗಳಲ್ಲಿ ಸರಿಯಾದ ರೀತಿ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ. ಆಗಿರೋದ್ರಿಂದ ತಿಂತಾ ಇದೀವಿ. ಯಾವ ತರ ತಿಂತಾ ಇದೀವಿ ಅಂದ್ರೆ, ನಾವಿವತ್ತು ಗೋಣಿ ಚೀಲಿಗೆ ಕಸ ತುಂಬ್ತಾ ಇದೀವಿ ಅಷ್ಟೇ. ಅಂದ್ರೆ ಹಸಿವು ಮತ್ತೆ ನಾಲಿಗೆ ರುಚಿಗೋಸ್ಕರ ತಿಂತಾ ಇದೀವಿ ಹೊರತು ಬಿಟ್ರೆ, ಯಾವ ಆಹಾರದಲ್ಲಿ ಯಾವ ಪೌಷ್ಟಿಕಾಂಶ ಇದೆ ಅನ್ನೋದನ್ನ ಯೋಚನೆ ಮಾಡಿ ತಿಂತಾ ಇಲ್ಲ. ಆಗಿರೋದ್ರಿಂದ ಇವತ್ತು ತುಂಬಾ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಐರನ್ ಕಂಟೆಂಟ್. ನಮ್ಮ ಬ್ಲಡ್ ಅಲ್ಲಿ ಐರನ್ ಕಂಟೆಂಟ್ ಸರಾಗವಾಗಿ ಸರಿಸಮವಾಗಿ ಇತ್ತು ಅಂದ್ರೆ ನಮ್ಮ ಬ್ಲಡ್ ತುಂಬಾ ಆರೋಗ್ಯವಾಗಿರುತ್ತೆ. ರಕ್ತ ಆರೋಗ್ಯವಾಗಿದ್ದಾಗ ದೇಹ ಆರೋಗ್ಯವಾಗಿರುತ್ತೆ. ಯಾಕಂದ್ರೆ ಇವತ್ತು ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿರ್ಲಿಕ್ಕೆ, ಪ್ರತಿಯೊಂದು ಅಂಗಾಂಗಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ದೇಹದಲ್ಲಿ ರಕ್ತದ ಅಂಶ. ಆ ರಕ್ತದ ಅಂಶದಲ್ಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಬ್ಲಡ್ ಐರನ್ ಕಂಟೆಂಟ್. ಆ ಐರನ್ ಕಂಟೆಂಟ್ ಇವತ್ತು ತುಂಬಾ ಜನ ಕೊರತೆ ಆಗ್ತಾ ಇದೆ. ಅದರಿಂದ ಹಿಮೋಗ್ಲೋಬಿನ್ ಕೊರತೆ ಆಗ್ತಕ್ಕಂಥದ್ದು ಇರ್ಬೋದು. ಇವತ್ತು ತುಂಬಾ ಜನಕ್ಕೆ ಬ್ಲಡ್ ಸೆಲ್ಸ್, ಬ್ಲಡ್ ಸೆಲ್ಸ್ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ವೈಟ್ ಬ್ಲಡ್ ಸೆಲ್ಸ್, ಏನ್ WBC ಅಂತ ಹೇಳ್ತೀವಿ, ಆ WBC ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ RBC ಕಡಿಮೆ ಆಗ್ತಕ್ಕಂಥದ್ದು. ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಮೋದಿ ಕೇರ್ ಪರಿಚಯಿಸ್ತಾ ಇದೆ ಐರನ್ ಫೋಲಿಕ್ ಆಸಿಡ್ ಅಂತೇಳಿ. ಇದರಲ್ಲಿ ನಾವು ಪ್ರತಿದಿನ ಊಟ ಮಾಡತಕ್ಕಂತ ಏನು ಪಾಲಕ್ ಸೊಪ್ಪಿದೆ ಮತ್ತೆ ಬೀಟ್ರೂಟ್ ಇದೆ, ಅವೆರಡರ ಸಾರಗಳಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಐರನ್ ಫೋಲಿಕ್ ಆಸಿಡ್. ಇದರಲ್ಲಿ B12 ಇದೆ, ಫೋಲಿಕ್ ಆಸಿಡ್ ಇದೆ, ಜೊತೆಗೆ ಬೀಟ್ರೂಟ್ ನ ಸಾರ ಮತ್ತು ಪಾಲಕ್ ಸೊಪ್ಪಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಬಳಕೆ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು 100% ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್.
ನಿಮ್ಮ ರಕ್ತನ ಆರೋಗ್ಯವಾಗಿರ್ಲಿಕ್ಕೆ ಮತ್ತು ನಿಮ್ಮ ದೇಹದಲ್ಲಿ ರಕ್ತ ಆರೋಗ್ಯವಾಗಿ ಸಂಚಲನ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಇದ್ರ ಜೊತೆಗೇನೆ ಮೆದುಳಿನ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಇದಾಗಿದೆ ಸ್ನೇಹಿತರೆ. ಇದು ಕೂಡ ಪ್ರೆಗ್ನೆನ್ಸಿ ಹೆಣ್ಮಕ್ಳಿಗೆ ಅತಿ ಮುಖ್ಯವಾಗಿ ಬೇಕಾಗಿದೆ. ಅದ್ರ ಜೊತೆಗೆ ಎಲ್ಲಾ ಆರೋಗ್ಯವಂತ ಯುವಕ ಮತ್ತು ಯುವತಿಯರಿಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ ಇದಾಗಿದೆ. ಆಗಿರೋದ್ರಿಂದ ಈ ಪ್ರಾಡಕ್ಟ್ ಅನ್ನು ಕೂಡ ಬಳಕೆ ಮಾಡ್ಕೊಳ್ಳಿ, ನೀವು ಬಳಸಿ, ನಿಮ್ಮವರೆಗೂ ಕೂಡ ಪರಿಚಯಿಸಿ ಅಂತ ಹೇಳಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ಕೂಡ ಬೆಳಗ್ಗೆ ಮತ್ತೆ ರಾತ್ರಿ ಊಟದ ನಂತರ ತಗೊಂಡ್ರೆ ಸಾಕು. ಬೆಳಗ್ಗೆ ಒಂದು, ರಾತ್ರಿ ಒಂದು, 12 ವರ್ಷದ ಮೇಲ್ಪಟ್ಟಿರುವಂತವ್ರು ಇವೆರಡು ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿ. ಒಂದು ತ್ರಿಫಲ ನಿಮ್ಮ ಮೋಷನ್ ಕ್ಲೀನರ್ ಮಾಡ್ಲಿಕ್ಕೋಸ್ಕರ, ಕೂಲನ್ ಕ್ಲೀನರ್ ಅಂತ ಕರಿತಾ ಇದ್ದೀನಿ, ನಿಮ್ಮ ಕರುಳಿನ ಆರೋಗ್ಯನ ಕಾಪಾಡ್ಲಿಕ್ಕೋಸ್ಕರ. ಇನ್ನೊಂದು ಐರನ್ ಫೋಲಿಕ್ ಆಸಿಡ್, ನಿಮ್ಮ ರಕ್ತದಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶನ ಯಥೇಚ್ಛವಾಗಿ ಮಾಡಿಕೊಂಡು ನಿಮ್ಮ ರಕ್ತನ ಆರೋಗ್ಯವಾಗಿ ಕಾಪಾಡ್ಕೊಳ್ಳಿಕ್ಕೋಸ್ಕರ ಇವೆರಡು ಪ್ರಾಡಕ್ಟ್ ಅನ್ನ ತುಂಬಾ ಚೆನ್ನಾಗಿದೆ. ನಾನು ಬಳಕೆ ಮಾಡಿದ್ದೀನಿ, ಸಾಕಷ್ಟು ಜನಗಳಿಗೆ ರೆಕಮೆಂಡ್ ಮಾಡಿದ್ದೀನಿ. ಸಾಕಷ್ಟು ಜನ ಇವೆರಡನ್ನು ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿ ಅತ್ಯುತ್ತಮ ಆರೋಗ್ಯವಂತರಾಗಿ ಜೀವಿಸ್ತಾ ಇದ್ದಾರೆ. ನೀವು ಕೂಡ ಬಳಸಿ, ನಿಮ್ಮ ಆರೋಗ್ಯನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.